ಅಮ್ಮ: ಹೌದಾ? ನಾನು ತಿನ್ನುತ್ತಿರುವುದನ್ನು ಗಮನಿಸಿದೆ. ಅಂದರೆ ಆ ಮಗು ಇಲ್ಲಿ ನೋಡ್ರಿ, ಅಲ್ಲಿ ತಟ್ಟೆಯಲ್ಲಿಟ್ಟಿದೆಯಲ್ಲ, ಇದನ್ನೆಲ್ಲ ನೋಡಿದ ತಕ್ಷಣ ಆ ತಾಯಿ ಏನಂತಾಳೆ, ಅದು ನಾನು ತಿನ್ನುತ್ತಿರುವುದನ್ನು ಗಮನಿಸಿದೆ ಅಂತ ಆ ತಾಯಿ ಹೇಳ್ತಾರೆ. ಕುಮಾರ: ಅಮ್ಮ, ಮೊದಲು ಗುಬ್ಬಿಗಳು ಹಿಂಜರಿಯುತ್ತಿದ್ದವು. ಬರುತ್ತಾ ಯಾವುದೇ ಭಯವಿಲ್ಲದೆ ನಾನು ಹೊರಗೆ ಬಂದರೆ ಹಾರಿ ಬಂದು ಅಂಗಳದಲ್ಲಿ ಸೇರುತ್ತವೆ ಅಂತಂದರೆ, ಫಸ್ಟಿಗೆ ಗುಬ್ಬಿ ಏನು ಮಾಡ್ತವೆ, ಅವು ಅವು ಬರಲ್ಲ. ಮತ್ತು ಆಮೇಲೆ ಅವಕ್ಕೇನಾಗುತ್ತೆ, ಡೈಲಿ ಅದು ಪ್ರಾಕ್ಟೀಸ್ ಆದ ತಕ್ಷಣ ಏನಾಗುತ್ತೆ, ಅವು ಸಲೀಸಾಗಿ ಬರ್ತವೆ ಮಕ್ಕಳೇ. ಅಮ್ಮ: ಹೌದಾ? ನನಗೆ ತುಂಬ ಖುಷಿಯಾಗುತ್ತಿದೆ ಅಂದರೆ ಆ ತಾಯಿ ಹೇಳುತ್ತೆ, ನನಗೆ ತುಂಬ ಖುಷಿಯಾಗುತ್ತಿದೆ ಮಗ ಅಂತ ಹೇಳುತ್ತೆ. ಅವುಗಳ ಬಗೆಗೆ ಇನ್ನೂ ಏನು ಗಮನಿಸಿರುವೆ, ಅವುಗಳ ಬಗ್ಗೆ ಇನ್ನೇನು ಗಮನಿಸಿರುವೆ ನೀನು ಅಂತ ಕೇಳ್ತಾರೆ ತಾಯಿ. ಕುಮಾರ: ಗುಬ್ಬಿಗಳು ಗೂಡು ಕಟ್ಟುವುದನ್ನು, ಮೊಟ್ಟೆ ಇಟ್ಟು ಮರಿ ಮಾಡುವುದನ್ನು, ಮರಿಗಳಿಗೆ ಕಾಳು ತಿನ್ನಿಸುವುದನ್ನು ಗಮನಿಸಿದೆ. ಆ ತಾಯಿ ಮಗುನ ಕೇಳುತ್ತೆ, ನೀನು ಆ ಗುಬ್ಬಿಗಳಿಂದ ಇನ್ನೇನೇನು ಗಮನಿಸಿದೀಯ ಅಂತ. ಗುಬ್ಬಿಗಳು ಗೂಡು ಕಟ್ಟುವುದನ್ನು, ಮೊಟ್ಟೆ ಇಡುವುದನ್ನು, ಮರಿ ಮಾಡುವುದನ್ನು, ಅದೇ ರೀತಿಯಲ್ಲಿ ಮರಿಗಳಿಗೆ ಕಾಳು ತಿನ್ನಿಸುವುದನ್ನು, ಇದನ್ನೆಲ್ಲ ನಾನು ಏನು ಮಾಡಿದೆ, ಗಮನಿಸಿದ್ದೀನಮ್ಮ ಅಂತ ಆ ಕುಮಾರ ತಾಯಿಗೆ ಹೇಳ್ತಾರೆ. ಅಮ್ಮ: ಹಾಗಾದರೆ ಈಗ ಮರಿಗಳ ಪೋಷಣೆಯ ಜವಾಬ್ದಾರಿ ಗುಬ್ಬಿಗಳದ್ದಾಗಿದೆ ಅಂತಂದರೆ ಏನಾಗಿದೆ ಇವಾಗ, ಹಾಗಾದರೆ ಮರಿಗಳ ಪೋಷಣೆಯೇ ಒಂದು ಗುಬ್ಬಿಗಳ ಜವಾಬ್ದಾರಿಯಾಗಿದೆ. ಅದಕ್ಕೆ ಕುಮಾರ: ಹೌದಮ್ಮ, ಮರಿಗಳು ಗೂಡಿನಿಂದ ಹೊರಗೆ ಕಾಣುತ್ತಿವೆ ಅಂತಂದರೆ ಆ ಮರಿಗಳು ದೊಡ್ಡವಾದ ತಕ್ಷಣ ಏನು ಮಾಡ್ತವೆ, ಗೂಡಿನಿಂದ ಹೊರಗೆ ಕಾಣಿಸ್ತಿವೆ. ಗುಬ್ಬಿಗಳು ಕಾಳುಗಳನ್ನು ತಂದು ಮರಿಗಳಿಗೆ ತಿನ್ನಿಸುತ್ತವೆ. ಅವೇನು ಮಾಡ್ತವೆ, ಎಲ್ಲೋ ಹೋಗಿ ಕಾಳು ಕಡಿಗಳನ್ನು ಹುಡಿಕೊಂಡು ಬಂದು ಏನು ಮಾಡ್ತವೆ, ತನ್ನ ಮರಿಗಳಿಗೆ ತಿನ್ನಿಸುವುದನ್ನು ನೋಡ್ಬೋದು. ಅದೇ ರೀತಿಯಲ್ಲಿ ಅಮ್ಮ: ಗುಬ್ಬಿಗಳು ಕಾಳುಗಳನ್ನು ತಿನ್ನಿಸುವುದನ್ನು ನೋಡಿದೆಯಲ್ಲವಾ, ಬಾ ನೀನು ಊಟ ಮಾಡು ಹಲವು ದಿನಗಳ ನಂತರ. ಕುಮಾರ: ಅಮ್ಮ, ಏನಾಯಿತು, ಏಕೆ ಅಳುತ್ತಿರುವೆ ಅಂದರೆ ಕುಮಾರ ಕೇಳ್ತಾನೆ ಅಮ್ಮನ. ಏನಾಯ್ತಮ್ಮ, ಯಾಕೆ ಅಳ್ತಿದ್ಯಾ ನಿನಗೆ ಅಂತ ಕೇಳ್ತಾನೆ. ಅಮ್ಮ: ಗುಬ್ಬಿಯೂ ಕಾಣುತ್ತಿಲ್ಲ, ಮರಿಗಳು ಕಾಣುತ್ತಿಲ್ಲ, ಎಲ್ಲಿಗೆ ಹೋದವು? ಅದಕ್ಕೆ ಅಮ್ಮ: ಗುಬ್ಬಿ ಮರಿಗಳು ತಮ್ಮ ಆಹಾರವನ್ನು ತಾವೇ ಹುಡುಕಬೇಕಲ್ಲವೇ, ಆದುದರಿಂದ ಹಾರುವುದನ್ನು ಕಲಿತು ಹಾರಿ ಹೋದವು. ಅದಕ್ಕೆ ಆ ತಾಯಿ ಹೇಳುತ್ತೆ ಕುಮಾರನಿಗೆ, ಗುಬ್ಬಿ ಮರಿಗಳು ತಮ್ಮ ಆಹಾರವನ್ನು ತಾವೇ ಹುಡುಕಬೇಕಲ್ಲವೇ, ಆದುದರಿಂದ ಹಾರುವುದನ್ನು ಕಲಿತು ಅವು ಹಾರಿ ಹೋದವು, ತನ್ನ ಗೂಡಿನಿಂದ ಹಾರಿ ಹೋದವು. ಹೀಗೆ ಈ ಒಂದು ಪಾಠದಿಂದ ನಾವು ಏನು ಕಲಿತೀವಿ ಅಂತಂದರೆ, ಮನುಷ್ಯರು ಪ್ರತಿಯೊಂದಕ್ಕೂ ಒಬ್ಬರ ಮೇಲೆ ಅವಲಂಬಿತವಾಗಿರೋದನ್ನು ನಾವು ಕಾಣುತ್ತೇವೆ. ಆದರೆ ಈ ಒಂದು ಮೂಕ ಪ್ರಾಣಿಗಳು, ಗುಬ್ಬಿಗಳಾಗಿರ್ಬೋದು, ಯಾವುದೇ ಒಂದು ರೀತಿಯ ಪಕ್ಷಿಗಳಾಗಿರ್ಬೋದು, ಅವು ಯಾವುದೇ ರೀತಿಯಾಗಿ ಒಬ್ಬರ ಮೇಲೆ ಡಿಪೆಂಡ್ ಆಗಿರಲ್ಲ. ತನ್ನ ಗೂಡನ್ನು ತಾವೇ ಕಟ್ಕೊಳ್ತವೆ, ತನ್ನ ವಾಸಕ್ಕೆ ತಾನೇ ತನ್ನ ಆಹಾರವನ್ನು ತಾವೇ ಹುಡುಕೊಳ್ಳುತ್ತವೆ. ಹೀಗೆ ಅವಕ್ಕೆ ಒಂದು ಸ್ವಲ್ಪ ದಿನ ಮಾತ್ರ ತಾಯಿ ಮೇಲೆ ಡಿಪೆಂಡ್ ಆಗಿಬಿಟ್ಟು ಆಮೇಲೆ ತನ್ನಷ್ಟಕ್ಕೆ ತಾನೇ ಹಾರುವುದನ್ನು ಕಲಿತು ತನ್ನ ಆಹಾರವನ್ನು ತಾವೇ ಹುಡುಕೊಂಡು ಜೀವಿಸಲು ಪ್ರಾರಂಭಿಸಿದ್ದನ್ನು ನಾವು ಈ ಒಂದು ಗುಬ್ಬಿ ಮರಿಗಳ ಮೂಲಕ ನಾವು ಕಲಿತಿದ್ದೇವೆ ಮಕ್ಕಳೇ. ಈ ಒಂದು ಗುಬ್ಬಿ ಮರಿಗಳ ಒಂದು ಕ್ವಶನ್ ಆನ್ಸರ್ಸ್ ಬಗ್ಗೆ ನಾವು ನೋಡೋಣ ಮಕ್ಕಳೇ. ಕುಮಾರ: ಹೌದಾ, ನನ್ನ ಎದುರಿನಲ್ಲಿಯೇ ಹುಟ್ಟಿ ಬೆಳೆದ ಗುಬ್ಬಿ ಮರಿಗಳು ಎಷ್ಟು ಬೇಗ ಸ್ವಾವಲಂಬಿ ಆದವು. ಅವುಗಳಂತೆಯೇ ನನ್ನ ಕೆಲಸ ನಾನೇ ಮಾಡಿಕೊಳ್ಳುವೆ ಎಂದು ತನ್ನ ಚಿಕ್ಕ ಪುಟ್ಟ ಕೆಲಸಗಳನ್ನು ತಾನೇ ಮಾಡಿಕೊಳ್ಳತೊಡಗಿದ. ಈ ಒಂದು ಗುಬ್ಬಿ ಮರಿಗಳಿಂದ ಏನಾಗಿದೆ, ತಮ್ಮ ಕೆಲಸವನ್ನು ತಾವೇ ಮಾಡಿಕೊಳ್ಳಬೇಕೆಂಬುದನ್ನು ಈ ಕುಮಾರನಿಗೆ ಅರ್ಥವಾಯಿತು. ಇವುಗಳಿಗೆ ಮೌಖಿಕವಾಗಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಕುಮಾರನಿಗೆ ಗುಬ್ಬಿಗಳು ಹೇಗೆ ಸ್ನೇಹಿತರಾದವು ಅಂದರೆ, ಕುಮಾರನಿಗೆ ಹೇಗೆ ಗುಬ್ಬಿಗಳು ಪರಿಚಯವಾದವು ಅಂದರೆ, ಪ್ರತಿದಿನ ನೀರು ಮತ್ತು ಅನ್ನವನ್ನು ಹಾಕುತ್ತಿದ್ದರಿಂದ ಕುಮಾರನಿಗೆ ಗುಬ್ಬಿಗಳು ಸ್ನೇಹಿತರಾದರು. ಗುಬ್ಬಿಗಳ ಗೂಡು ಏಕೆ ಖಾಲಿಯಾಗಿತ್ತು ಅಂತಂದರೆ, ಅವು ಹಾರಲು ಕಲಿತು
ಆಹಾರವನ್ನು ಹುಡುಕಲು ಹೋದವು. ಆದ್ದರಿಂದ ಗುಬ್ಬಿಗಳ ಕೂಡು ಖಾಲಿಯಾಗಿತ್ತು ಮಕ್ಕಳೇ. ನೆಕ್ಸ್ಟು, ಕೆಳಗಿನ ಮಾತನ್ನು ಯಾರು ಯಾರಿಗೆ ಹೇಳಿದರು ಅಂತಂದರೆ, ಈ ಕೆಳಗಿನ ಮಾತನ್ನು ಯಾರು ಹೇಳಿದರು ಎಂದು ಬರಿಬೇಕು. ಈ ಒಂದು ಬಾಕ್ಸ್ನಲ್ಲಿ ನಾವು ಬರಿಬೇಕು ಮಕ್ಕಳೇ. ಹಾಗಾದರೆ ಮನೆ ಕಟ್ಟಲು ಬೇರೆಯವರು ಬರುವುದಿಲ್ಲವೇ? ಈ ಮಾತನ್ನು ಯಾರು ಕೇಳಿದರು? ಕುಮಾರನು ತನ್ನ ತಾಯಿಯನ್ನು ಕೇಳಿದನು. ಅಂದರೆ ಒಳ್ಳೆಯದು, ಏನು ಮಾಡಬೇಕೆಂದು ಯೋಚಿಸು ಅಂತಂದರೆ ತಾಯಿ ಹೇಳ್ತಾರೆ. ಈ ಮಾತನ್ನು ಯಾರು ಹೇಳಿದರು? ಅಮ್ಮ ಹೇಳಿದರು. ಹಾಗಾದರೆ ಈಗ ಮರಿಗಳು ಪೋಷಣೆಯ ಜವಾಬ್ದಾರಿ ಗುಬ್ಬಿಗಳದ್ದಾಗಿದೆ ಅಂತಂದರೆ ಈ ಮಾತನ್ನು ಯಾರು ಹೇಳ್ತಾರೆ? ಅಮ್ಮ ಹೇಳಿದರು. ಅಂದರೆ ಏನಾಯಿತು, ಏಕೆ ಅಳುತ್ತಿರುವೆ ಅಂತ ಕೇಳಿದಾಗ ಅಮ್ಮ ಹೇಳಿದರು ಈ ಮಾತನ್ನು. ಗುಬ್ಬಿಯು ಕಾಣುತ್ತಿಲ್ಲ, ಮರಿಗಳು ಕಾಣುತ್ತಿಲ್ಲ, ಎಲ್ಲಿಗೆ ಹೋದವು ಅಂತಂದರೆ ಕುಮಾರನು ಅಂದರೆ ಈ ಮಾತನ್ನು ಕುಮಾರನು ಹೇಳಿದನು. ಈ ರೀತಿ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಫಿಲ್ ಮಾಡಿದ್ದೇವೆ ಮಕ್ಕಳೇ. ಅದೇ ರೀತಿಯಲ್ಲಿ ಕತೆ ರಚಿಸು ಅಂತ ಕೊಟ್ಟಿದ್ದಾರೆ. ವಾಕ್ಯಗಳನ್ನು ಅನುಕ್ರಮವಾಗಿ ಬರೆದು ಕತೆ ರಚಿಸೋಣ ಅಂತಂದರೆ ನಾವು ವಾಕ್ಯಗಳನ್ನು ಒಂದು ಕರೆಕ್ಟ್ ಒಂದು ಸೆಂಟೆನ್ಸಲ್ಲಿ ಬರೆದುಬಿಟ್ಟು ಒಂದು ಕತೆ ರೂಪದಲ್ಲಿ ವಾಕ್ಯಗಳನ್ನು ನಾವು ಬರಿಬೇಕು ಮಕ್ಕಳೇ. ಆಗ ಗುಬ್ಬಿಗಳು ಅಂಗಳಕ್ಕೆ ಬಂದವು. ಆಯಿತಾ? ಮರಿಗಳು ಗೂಡಿನಿಂದ ಹೊರಗೆ ಇಣುಕಿದವು. ಆಗ ಗುಬ್ಬಿಗಳು ಆಹಾರವನ್ನು ತಂದು ತಿನ್ನಿಸಿದವು. ಕುಮಾರನು ಗುಬ್ಬಿಗಳಿಗೆ ನೀರು ಕೊಟ್ಟನು. ಮರಿಗಳಿಗೆ ರೆಕ್ಕೆ ಬಲಿತವು. ಆಗ ಅವನಿಗೆ ಸ್ನೇಹಿತರಾದವು. ಆಗ ಹಾರಿ ಹೋದವು. ಕುಮಾರನು ಕಾಳುಗಳನ್ನು ಚೆಲ್ಲಿದನು. ಇದೇನಾಗಿದೆ, ಇದೆಲ್ಲ ನಾವು ನೀಟಾಗಿ ಒಂದು ವಾಕ್ಯ ರೂಪದಲ್ಲಿ ಒಂದು ಕಥೆಯನ್ನು ಬರೀಬೇಕು ಮಕ್ಕಳೇ. ಒಂದು ಕಥೆ ರೂಪದಲ್ಲಿ ನಾವು ವಾಕ್ಯಗಳನ್ನು ಮಾಡಿ ಬರೀಬೇಕು. ಇಲ್ಲಿ ಫಸ್ಟಲ್ಲಿ ಇಲ್ಲಿ ಮೇಲೆ ಕೊಟ್ಟಿದ್ದಾರಲ್ವ, ಅದು ಎಲ್ಲ ನೋಡ್ಕೊಂಬಿಟ್ಟು ನಾವೇನು ಮಾಡಬೇಕು, ಆರ್ಡ್ರ್ ವೈಸು ಯಾವುದಾದ್ಮೇಲೆ ಯಾವ್ದು ಬರುತ್ತೆ ಎಂಬುದನ್ನು ನೋಡ್ಕೊಂಬಿಟ್ಟು ನಾವು ನೀಟಾಗಿ ಯೋಚನೆ ಮಾಡಿ ಇಲ್ಲಿ ಬರಿತಾ ಹೋಗಬೇಕು ಒಂದು ಕಥೆ ರೂಪದಲ್ಲಿ. ಫಸ್ಟು, ಮರಿಗಳು ಗೂಡಿನಿಂದ ಹೊರಗೆ ಇಣುಕಿದವು. ಆಗ ಗುಬ್ಬಿಗಳು ಆಹಾರವನ್ನು ತಂದು ತಿನ್ನಿಸಿದವು. ಥರ್ಡ್ ಒನ್, ಕುಮಾರನು ಕಾಳುಗಳನ್ನು ಚೆಲ್ಲಿದನು. ಕುಮಾರನು ಗುಬ್ಬಿಗಳಿಗೆ ನೀರು ಕೊಟ್ಟನು. ಆಗ ಅವನಿಗೆ ಸ್ನೇಹಿತರಾದರು. ಮರಿಗಳಿಗೆ ರೆಕ್ಕೆ ಬಲಿತವು. ನೆಕ್ಸ್ಟು, ಆಗ ಗುಬ್ಬಿಗಳು ಅಂಗಳಕ್ಕೆ ಬಂದವು. ಆಗ ಹಾರಿ ಹೋದವು. ಹೀಗೆ ನಾವು ನೋಡಬೇಕು. ಈ ರೀತಿ ಒಂದು ಕಥೆ ರೂಪದಲ್ಲಿ ನಾವು ರಚಿಸಬೇಕು ಮಕ್ಕಳೇ. ನಾವು ಇಲ್ಲಿ ಕಾಮನ ಬಿಲ್ಲು ಅಂತ ಕೊಟ್ಟಿದ್ದಾರೆ. ಈಗಾಗಲೇ ಕಲಿತಿರುವಂಥ ಪದಗಳಲ್ಲಿ ಇಷ್ಟವಾದಂಥ ಪದಗಳನ್ನು ಇಲ್ಲಿ ಬರೆಯೋಣ ಅಂತ ಕೊಟ್ಟಿದ್ದಾರೆ. ಅಮ್ಮ, ಗುಬ್ಬಿ, ಅನ್ನ, ನೀರು, ಇಲಿ, ಪಕ್ಷಿಧಾಮ, ಅಜ್ಜ, ಜನಪದ, ಕಾಳುಗಳು. ಈ ರೀತಿ ನಮಗೆ ಯಾವ ಇಷ್ಟವಾದ ಪದಗಳನ್ನು ಈ ಒಂದು ಕೊಟ್ಟಿರುವಂಥ ಖಾಲಿ ಒಂದು ಬಾಕ್ಸಿನಲ್ಲಿ ನಾವು ಸರಿಯಾದ ಒಂದು ಉತ್ತರವನ್ನು ನಾವು ಬರಿಬೇಕು ಮಕ್ಕಳೇ. ನೆಕ್ಸ್ಟು, ಪದಗಳ ಅಕ್ಷರಗಳು ಬದಲಾಗಿವೆ, ಅವುಗಳನ್ನು ಸರಿಪಡಿಸಿ ಬರೆದು ಓದೋಣ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಾಗಿದೆ, ಅಕ್ಷರಗಳು ಏನಾಗಿದ್ದಾರೆ ಆ ಕಡೆ ಈ ಕಡೆ ಕೊಟ್ಬಿಟ್ಟಿದ್ದಾರೆ. ನಾವು ಮಾಡಬೇಕು, ಅದನ್ನು ಒಂದು ಕರೆಕ್ಟಾಗಿ ಬರಿಬೇಕು ಮಕ್ಕಳೇ. ಇಲ್ಲಿ ನೀತಾರು, ಆಯಿತಾ, ನೀತಾಕು ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನಾವೇನು ಮಾಡಬೇಕು, ಇದು ತಪ್ಪಿದೆ, ನಾವು ಅದನ್ನ ಕರೆಕ್ಟ್ ಒಂದು ವರ್ಡ್ ಥರ ಮಾಡಬೇಕು. ಇದು ಕುಣಿತ ಈ ಥರ ಬರೀಬೇಕು. ಅದಲ್ಲಿ ಸಾ ಸೊನ್ನೆ ರಾ ಸ ಈ ಥರ ಕೊಟ್ಟಿದ್ದಾರೆ. ನಾವು ಸಾ ಸೊನ್ನೆ ಸಾರ ಈ ಥರ ಬರೀಬೇಕು. ಅದೇ ರೀತಿಯಲ್ಲಿ ಶೀಷ್ಣಾವಿ ವಿಶಿಷ್ಟ ವಿಶಿಷ್ಟ ಇದರಲ್ಲಿ ರಾಕಾಮಾಲು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಮರ ಕಾಲು ಈ ಥರ ಬರೀಬೇಕು. ಧಾವೇರೀಶ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನಾವು ವೇಷಧಾರಿ ಅದನ್ನು ನಾವು ಕರೆಕ್ಟು ಒಂದು ವರ್ಡ್ ಥರ ರಚಿಸಬೇಕು ಮಕ್ಕಳೇ. ನೆಕ್ಸ್ಟು, ಮಕ್ಷಿದಾಪ
ಅಂತ ಕೊಟ್ಟಿದ್ದಾರೆ. ನಮಗೆ ಹೇಳಬೇಕು ಪಕ್ಷಿಧಾಮ. ಹೀಗೆ ಎಲ್ಲಂದರಲ್ಲಿ ಪದಗಳನ್ನು ಕೊಟ್ಟಿದ್ದಾರೆ, ಅದನ್ನು ನೀಟಾಗಿ ಆರ್ಡರ್ ವೈಸು ಜೋಡಿಸಿ ಒಂದು ಪದ ರೂಪದಲ್ಲಿ ನಾವು ಬರೀಬೇಕು ಮಕ್ಕಳೇ. ಅರ್ಥ ಆಯ್ತಲ್ವಾ? ಇಲ್ಲಿ ಕಾಮನ ಬಿಲ್ಲು ಅಂದರೆ ಈಗಾಗಲೇ ಗಮನಿಸಿರುವಂಥ ಸಂಭಾಷಣೆ ಹಾಗೂ ಕಥೆಯಲ್ಲಿಯೇ ಪದಗಳನ್ನು ಆಧರಿಸಿ ಪದ ಪಿರಮಿಡ್ ಪೂರ್ಣಗೊಳಿಸೋಣ ಅಂತ ಕೊಟ್ಟಿದ್ದಾರೆ. ಅಂದರೆ ನಾವು ಪಿರಮಿಡ್ಡಿನ ಒಂದು ರೂಪದಲ್ಲಿ ರಚಿಸಬೇಕು. ಅದೇ ರೀತಿಯಲ್ಲಿ ನ ವ್ಯಂಜನವನ್ನು ಆಧರಿಸಿ ಪಿರಮಿಡ್ನ ರೂಪದಲ್ಲಿ ನಾವು ಖಾಲಿ ಇರುವಂಥ ಬಾಕ್ಸಿನಲ್ಲಿ ನಾವು ಬರಿಬೇಕು ಮಕ್ಕಳೇ. ಇಲ್ಲಿ ನಾನು, ಸುಮ್ಮನೆ, ಜನಪದ. ಇದೇ ರೀತಿ ನೆಕ್ಸ್ಟು ಮ ವ್ಯಂಜನವನ್ನು ಆಧರಿಸಿ ಪಿರಮಿಡ್ಡಿನ ರೂಪದಲ್ಲಿ ನಾವು ಬರಿಬೇಕು. ಅಮ್ಮ, ಸಮುದ್ರ, ಪಕ್ಷಿಧಾಮ. ಹೀಗೆ ನಾವು ಮಾವನ್ನು ಅಕ್ಷರವನ್ನು ಬಳಸಿ ಯಾವ ರೀತಿ ಒಂದು ಪದ ರಚಿಸ್ಬೋದು ಎಂಬುದನ್ನಾಗಿ ಈ ಒಂದು ಪಿರಮಿಡ್ಡಿನ ರೂಪದಲ್ಲಿ ನಾವು ಬರಿಬೇಕು. ನೆಕ್ಸ್ಟ್, ಈಗಾಗಲೇ ಕಲಿತಿರುವಂಥ ಪದಗಳನ್ನು ಉತ್ತಲೇಖನ ತೆಗೆದುಕೊಳ್ಳೋಣ. ಅದೇ ರೀತಿಯಲ್ಲಿ ನಮಗೆ ಕುಣಿತ, ಜನಪದ, ಗುಬ್ಬಿ, ವೇಷಧಾರಿ, ಮರಕಾಲು ಅಂದರೆ ಕುಣಿತ, ಸ್ನೇಹಿತರು, ಹಿರಿಯರು, ಶಾಲೆ, ಸಹಾಯ, ಒಳ್ಳೆಯದು, ಪೋಷಣೆ, ಆಹಾರ, ಜವಾಬ್ದಾರಿ, ರೆಕ್ಕೆ. ಈ ಎಲ್ಲ ಒಂದು ಪದಗಳನ್ನು ಬಳಸಿ ನಾವು ಒಂದು ಪದವನ್ನು ರಚಿಸಿದ್ದೇವೆ. ನೆಕ್ಸ್ಟ್ ನಾವು ನಾನು ಮಾತನಾಡುವೆ ಅಂತಂದರೆ ಏನು ಅಂದರೆ ಇಲ್ಲಿ ಕೊಟ್ಟಿರುವ ಚಿತ್ರ ಕುರಿತು ಗೆಳೆಯರೊಂದಿಗೆ ವಿಷಯ ಹಂಚಿಕೊಳ್ಳೋಣ. ನಾನು ಮಾತನಾಡುವಂತಂದರೆ ಈ ಒಂದು ಚಿತ್ರ ಕೊಟ್ಟಿದ್ದಾರಲ್ಲ, ಈ ಒಂದು ಚಿತ್ರದೊಂದಿಗೆ ಗೆಳೆಯರೊಂದಿಗೆ ಒಂದು ವಿಷಯವನ್ನು ಹಂಚಿಕೊಳ್ಳೋಣ. ಇಲ್ಲಿ ಏನು ಮಾಡ್ತಾರೆ, ಎರಡು ಗಿಳಿಗಳ ಚಿತ್ರವನ್ನು ಕೊಟ್ಟಿದ್ದಾರೆ. ಇಲ್ಲೊಂದು ಚಂದ್ರ ಇದೆ. ಈ ಚಿತ್ರವನ್ನು ನೋಡಿದಾಗ ನಮಗೆ ಅನಿಸುತ್ತೆ ಇಲ್ಲಿ ಮಾತನಾಡುವಾಗ ಗಮನಿಸಬೇಕಾದಂಥ ಅಂಶಗಳು. ಇಲ್ಲಿ ಏನಾಗುತ್ತೆ, ನಮಗೆ ಏನು ಮಾತನಾಡುವಾಗ ಗಮನಿಸಬೇಕಾದ ಅಂಶಗಳು ಅಂತಂದರೆ ಇಲ್ಲಿ ಎಷ್ಟು ಗಿಳಿಗಳಿವೆ. ನಮಗೆ ಈ ಒಂದು ಚಿತ್ರವನ್ನು ನೋಡಿದಾಗ ನಮ್ಗೆ ಏನು ಅನಿಸುತ್ತೆ, ಇಲ್ಲಿ ಎಷ್ಟು ಗಿಳಿಗಳಿವೆ, ನಮಗೆ ಇಲ್ಲಿ ಎಷ್ಟು ಗಿಳಿಗಳಿವೆ ಅಂತಂದರೆ 3 ಗಿಳಿಗಳಿವೆ. ಇಲ್ಲಿ ನಮಗೆ ನೋಡಿದಾಗ ಏನಾಗುತ್ತೆ, ನಮಗೆ ಕಾಣುವಂಥ ದೃಶ್ಯ 3 ಗಿಳಿಗಳಿವೆ. ಈ ಗಿಳಿಗಳು ಯಾವ ಹೊತ್ತಿನಲ್ಲಿ ಕುಳಿತಿವೆ ಅಂದರೆ ಈ ಗಿಳಿಗಳು ನಮಗೆ ಈ ಒಂದು ಚಿತ್ರವನ್ನು ನೋಡಿದ ತಕ್ಷಣ ನಮಗೆ ಏನಾಗುತ್ತವೆ, ರಾತ್ರಿ ಹೊತ್ತಿನಲ್ಲಿ ಗಿಳಿಗಳು ಕುಳಿತಿವೆ. ನೆಕ್ಸ್ಟ್, ಮರದ ಮೇಲಿರುವಂಥ ಗಿಳಿಗಳು ಏನು ಮಾಡುತ್ತಿರಬಹುದು ಅಂದರೆ ಮರದ ಮೇಲಿರುವಂಥ ಗಿಳಿಗಳು ಏನು ಮಾಡ್ತಿದ್ದಾವೆ ಅಂದರೆ ಒಂದು ಹಕ್ಕಿ ಕತ್ತಲೆಯಲ್ಲಿ ಅಮ್ಮನನ್ನು ಹುಡುಕುತ್ತಿರುತ್ತದೆ ಎಂದು ನಮಗೇನು ಗೊತ್ತಾಗುತ್ತದೆ. ಒಂದು ಹಕ್ಕಿ ಕತ್ತಲೆಯಲ್ಲಿ ಅಮ್ಮನನ್ನು ಹುಡುಕುತ್ತಿರುತ್ತದೆ ಎಂದು ಮಾತನಾಡುತ್ತಿರುವುದೆಂಬುದಾಗಿ ನಮಗೆ ಗೊತ್ತಾಗುತ್ತದೆ. ಪಕ್ಷಿಗಳು ನಮಗೆ ಹೇಗೆ ಸಹಾಯ ಮಾಡುತ್ತಿವೆ ಎನ್ನುವುದನ್ನು ನಿನ್ನ ಗೆಳೆಯರೊಂದಿಗೆ ಹಂಚಿಕೋ ಅಂತ ಹೇಳಿದ್ದಾರೆ ಇಲ್ಲಿ. ಪಕ್ಷಿಗಳು ಕೀಟಗಳನ್ನು ನಿಯಂತ್ರಿಸುತ್ತವೆ ಅಂತಂದರೆ ನಮಗೇನು ಮಾಡ್ತವೆ, ಪಕ್ಷಿಗಳು ಒಂದು ಕೀಟಗಳನ್ನು ಏನು ಮಾಡುತ್ತವೆ, ನಿಯಂತ್ರಿಸುತ್ತವೆ ಮಕ್ಕಳೇ. ಅವು ಕೀಟಗಳನ್ನು ನಿಯಂತ್ರಿಸುತ್ತವೆ ಮತ್ತು ಒಂದು ಪರಾಗಸ್ಪರ್ಶವಾಗಿ ಕೆಲಸವನ್ನು ಮಾಡುತ್ತವೆ ಎಂಬುದನ್ನಾಗಿ ನಾವು ಈ ಒಂದು ದೃಶ್ಯವನ್ನು ನೋಡಿದ ತಕ್ಷಣ ಈ ರೀತಿ ನಮಗೆ ಕ್ವಶನ್ ಆನ್ಸರ್ಸು ಮತ್ತು ಗೊತ್ತಾಗುತ್ತದೆ. ಈ ಒಂದು ಕ್ಲಾಸ್ ನಿಮಗೆ ಇಷ್ಟವಾದಲ್ಲಿ ಕನ್ನಡ ಫಾರ್ ಲಿಟರೇಚರನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮೇಲೆ ಕಾಣುವಂಥ ಬೆಲ್ ಐಕಾನನ್ನು ತಪ್ಪದೇ ಪ್ರೆಸ್ ಮಾಡಿ. ಧನ್ಯವಾದಗಳು.